ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸೊ ಹಾಗಾದ್ರೆ ಸಿದ್ದರಾಮಯ್ಯ ಅವರು ನಾಳೆ ಮೀಟಿಂಗ್ ನಲ್ಲಿ ಯಾವ ವಾದವನ್ನ ಮುಂದಿಡಬಹುದು ಅನ್ನುವಂತ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ, ಸರ್ಕಾರದ ಆಡಳಿತ ಚೆನ್ನಾಗಿ ನಡೀತಾ ಇದೆ, ಇನ್ನು 2 ವರ್ಷ ನಾನೇ ಇರ್ತೀನಿ ಬಿಡಿ, ಈಗ ಮೊದಲಿಗೆ ಸಚಿವ ಸಂಪುಟ ಪುನಾರಚನೆ ಆಗಬೇಕಿದೆ, ಅದನ್ನ ಫಸ್ಟ್ ಮಾಡಿ ಮುಗಿಸೋಣ, ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂದ್ರೆ ಸ್ವಲ್ಪ ಟೈಮ್ ಕೊಡಿ ಅಂತ ಟೈಮ್ ಕೇಳುವಂತ ಚಾನ್ಸಸ್ ತುಂಬಾ ಇದೆ. ಎಲ್ಲರ ಜೊತೆ ನಾನು ಮಾತಾಡಬೇಕು, ಆದ್ರೂ ಈಗಲೇ ಆಗಬೇಕು ಅಂದ್ರೆ ನೀವು ಬೇಕಾದ್ರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಬಹುದು. ಅದೂ ಆಗದೆ ಇದ್ದಂತ ಪಕ್ಷದಲ್ಲಿ ಹಿರಿಯ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದ್ಯಕ್ಕೆ ಸೂಕ್ತ ಗ್ಯಾರಂಟಿಗಳ ಯಶಸ್ವಿ ಜಾರಿ, ಅದ್ರ ಜೊತೆಗೆ ಅದಾದ್ಮೇಲೆ ನಡೆದಂತ ಬೈ ಎಲೆಕ್ಷನ್ ಇದೆಯಲ್ಲ, ಅದರಲ್ಲಿ ಕೂಡ ನಾವು ಗೆದ್ದಿದ್ದೀವಿ. ಇನ್ನು 2028ಕ್ಕೆ ಅಹಿಂದ ಕೈ ಹಿಡಿಬೇಕು ಅಂತಾದ್ರೆ ನಾಯಕತ್ವದ ವಿಚಾರವನ್ನ ಟಚ್ ಮಾಡಬೇಡಿ, ಇದು ಅವರು ಇಡುವಂತಹ ವಾದ. ಇದೆಲ್ಲವನ್ನೂ ಹೇಳಿ ಹೈಕಮಾಂಡ್ಗೆ ಒಂದು ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ಈ ಎಲ್ಲ ವಿಚಾರ ಈಗ ಇನ್ನು 2 ವರ್ಷ ಇದೆಯಲ್ಲ ನಾನೇ ಇರ್ತೀನಿ ಬಿಡಿ ಅಂತ ಹೇಳುವಂಥದ್ದು, ಅದರ ಜೊತೆಗೆ ಸಂಪುಟ ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಅದನ್ನ ಫಸ್ಟ್ ಮಾಡಿ ಮುಗಿಸ್ಬಿಡೋಣ. ಇಲ್ಲ ಅಂತಂದ್ರೆ ಈಗ ಇಂಥ ಸಂದರ್ಭದಲ್ಲಿ ಈಗ ಮುಂಬರುವಂತ ಚುನಾವಣೆ ಏನಿದೆ 2028ಕ್ಕೆ, ಆ ಸಂದರ್ಭದಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಥವಾ ನಾವು ಜಾಸ್ತಿ ಸ್ಥಾನಗಳಲ್ಲಿ ಗೆಲ್ಲಬೇಕು ಅಂತಂದ್ರೆ ಈ ನಾಯಕತ್ವ ವಿಚಾರ ಇದೆಯಲ್ಲ ಅದನ್ನು ಟಚ್ ಮಾಡಬೇಡಿ ಅಂತ ಬಹುಶಃ ಸಿದ್ದರಾಮಯ್ಯ ಅವರು ಈ ತರದೊಂದು ವಾದವನ್ನ ಹೈಕಮಾಂಡ್ ಮುಂದೆ ಇಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಹಂಗೂ ಏನಾದರೂ ನೀವು ಮಾಡಬೇಕು ಅಂತಂದ್ರೆ ನೀವು ಶಾಸಕರ ಅಭಿಪ್ರಾಯಗಳನ್ನ ಪಡ್ಕೊಳ್ಬಹುದು. ಅವ್ರು ಒಂದು ವೇಳೆ ಏನಾದರೂ ಓಕೆ ಮಾಡಬಹುದು ಅಂತಂದ್ರೆ, ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವನ್ನ ಮುಂದಿಟ್ಟಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ಸಹಜವಾಗಿ ಜಿ ಪರಮೇಶ್ವರ್ ಅವರಂತೂ ಹೇಳೋದಿಲ್ಲ. ಆಮೇಲೆ ಅಥವಾ ಅವ್ರ ಜೊತೆಲಿ ಗುರುತಿಸ್ಕೊಂಡಿರುವಂತ ನಾಯಕರು ಯಾರು ಕೂಡ ಇಲ್ಲ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ಅಂತ ಸಹಜವಾಗಿ ಹೇಳೋದೇ ಇಲ್ಲ. ಸೊ ಅಲ್ಲಿಗೆ ಈ ತರದೊಂದು ಪ್ಲಾನ್, ಈ ತರದೊಂದು ವಾದವನ್ನ ಹೈಕಮಾಂಡ್ ಮುಂದೆ ಇಡಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಅದು ಸಿದ್ದರಾಮಯ್ಯ ಅವರು ಏನಾದರೂ ಜೊತೆಗೆ ಈ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಅವ್ರು ಏನೆಲ್ಲ ವಿಚಾರ ಹೇಳ್ತಾರೆ, ಇದನ್ನ ಹೈಕಮಾಂಡ್ ಹೇಗೆ ತಗೊಳುತ್ತೆ? ಬಿಕಾಸ್ ಅನೇಕ ಬಾರಿ ಈ ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಒಂದು ರೀತಿ ಹೈಕಮಾಂಡಿಗೆ ಈ ನಾಯಕತ್ವ ಬದಲಾವಣೆ ವಿಚಾರನೇ ಬಿಸಿ ತುಪ್ಪ. ಈ ಕಡೆ ನುಂಗಂಗಿಲ್ಲ, ಈ ಕಡೆ ಉಗಳಂಗಿಲ್ಲ. ಯಾಕೆ ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಅವರ ಜೊತೆಲಿರುವಂಥವ್ರು, ಜೊತೆಗೆ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರಿಗೆ ಸಿಟ್ಟಾಗುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನ ಏನಾದರೂ CM ಮಾಡಿದ್ರೆ ಇವ್ರು ಸಿಟ್ಟಾಗ್ತಾರೆ, ಆ ಕಡೆ ಅವ್ರಿಗೂ ಸಿಟ್ಟಾಗಬಾರ್ದು, ಈ ಕಡೆ ಇವರಿಗೂ ಸಿಟ್ಟಾಗಬಾರ್ದು, ಇಬ್ಬರನ್ನೂ ಸಮಾಧಾನ ಪಡಿಸ್ಕೊಂಡು ಎರಡೂ ಬ್ಯಾಲೆನ್ಸ್ ಮಾಡಬೇಕಾದಂಥ ಸಂದರ್ಭ ಈಗ ಹೈಕಮಾಂಡ್ ಮುಂದೆ ಇರೋದು. ಹಾಗಾದ್ರೆ ಒಂದು ವೇಳೆ ಏನಾದರೂ ಬದಲಾದ್ರೆ ಸಿದ್ದರಾಮಯ್ಯ ಡಿಮ್ಯಾಂಡ್ಸ್ ಏನು ಇಡಬಹುದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ, ಬದಲಾವಣೆ ಮಾಡಬೇಕಾದದ್ದು ಅನಿವಾರ್ಯ ಆದ್ರೆ KPCC ಅಧ್ಯಕ್ಷರು ಕೂಡ ಬದಲಾಗಬೇಕು. ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಇಲ್ಲವೇ ಈಶ್ವರ್ ಖಂಡ್ರೆ ಇವರನ್ನು ಮಾಡಿ 4 ಉಪಮುಖ್ಯಮಂತ್ರಿ ಅಂದ್ರೆ ಹೆಚ್ಚುವರಿ DCM ಹುದ್ದೆ, ನಾ ಹೇಳ್ತಾ ಇದ್ನಲ್ಲ ಆಗ್ಲೇ, ಒಂದು ದಲಿತ CM ಅನ್ನುವಂತ ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು, ಅದ್ರ ಜೊತೆಗೆ ಹೆಚ್ಚುವರಿ DCM. ಈಗ 4 ಉಪಮುಖ್ಯಮಂತ್ರಿ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು. ದಲಿತ CM ಕೋಟಾದಲ್ಲಿ ನಾನು ಹೇಳ್ದವರೇ ಆಗಬೇಕು. ಡಿ ಕೆ ಶಿವಕುಮಾರ್ CM ಆದ್ರೆ 4 DCM ಹುದ್ದೆಯನ್ನ ಸೃಷ್ಟಿ ಮಾಡಬೇಕು. ಅದರಲ್ಲಿ ಕುರುಬ, ಲಿಂಗಾಯತ, ದಲಿತ, ಮುಸ್ಲಿಮರಿಗೆ DCM ಹುದ್ದೆಯನ್ನ ನೀಡಬೇಕು. ಬಹುಶಃ ಒಂದು ವೇಳೆ ಬದಲಾವಣೆ ಅನಿವಾರ್ಯ ಆದ್ರೆ ಈ ಎಲ್ಲ ವಿಚಾರವನ್ನು ಹೇಳ್ಬೋದು. ಯತೀಂದ್ರ, MB ಪಾಟೀಲು, ಡಾಕ್ಟರ್ ಜಿ ಪರಮೇಶ್ವರು, ಜಮೀರ್ ಅಹಮದ್ ಖಾನ್ ಅವರನ್ನ DCM ಮಾಡಿ ಎನ್ನುವಂತ ಬೇಡಿಕೆಯನ್ನ ಬಹುಶಃ ಅವರು ಮುಂದೆ ಇಡಬಹುದು. ಬದಲಾವಣೆ ಆಗಲೇಬೇಕು ಅಥವಾ ನೀವು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಡಿಸೈಡ್ ಮಾಡಿದ್ರೆ ನಾನು ಹಿಂಗೆ ಹೇಳ್ತೀನಲ್ಲ ಈ ತರ ಮಾಡಿ ಅನ್ನುವಂಥ ವಿಚಾರವನ್ನ ಹೈಕಮಾಂಡ್ ಮುಂದೆ ಇಡುವಂತ ಸಾಧ್ಯತೆ ದಟ್ಟವಾಗಿದೆ. ಸೊ ಅಲ್ಲಿಗೆ ಆಪ್ಷನ್ ಏನು? ಒಂದು ದಲಿತ CM, ಅದರ ಜೊತೆಗೆ ಹೆಚ್ಚುವರಿ DCMಗಳ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು. ಈಗ ಆಲ್ರೆಡಿ ಅನೇಕ ಬಾರಿ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಇದೇ ವಿಚಾರಕ್ಕೇನೆ ಹೈಕಮಾಂಡು ನಾಯಕತ್ವದ ವಿಚಾರವನ್ನ ಟಚ್ ಮಾಡಿರಲಿಲ್ಲ. ಬಿಕಾಸ್ ಟಚ್ ಮಾಡಬೇಕು ಅಂತಂದ್ರೆ ಈ ಎಲ್ಲ ಡಿಮ್ಯಾಂಡ್ಸ್ಗಳು ಎಗೇನ್ ಇದೇ ಡಿಮ್ಯಾಂಡ್ಗಳನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೆ CM ಸಿದ್ದರಾಮಯ್ಯ ಅವರು ವೆಲ್ ಪ್ರಿಪೇರ್ಡ್ ಆಗಿದ್ದಾರೆ. ಒಂದು ಮೊದಲಿಗೆ ಅವ್ರಿಗೆ ಇರುವಂತ ಆಪ್ಷನ್ ಏನು ಅಂತಂದ್ರೆ ನಾನೇ ಕಂಟಿನ್ಯೂ ಆಗ್ತೀನಿ ಅಂತ ಅವ್ರನ್ನ ಕನ್ವಿನ್ಸ್ ಮಾಡೋದು. ಇಲ್ಲ ಈಗ ಏನಾದರೂ ಆ ಥರದ್ದು ಒಂದು ಮಾತುಕತೆ ನಡೆದಿದ್ರೆ, ಅಧಿಕಾರ ಏರುವಂಥ ಸಂದರ್ಭದಲ್ಲಿ ಆ ಲೆವೆಲಲ್ಲಿ ಮಾತುಕತೆ ಆಗಿತ್ತು ಅಂತ ಅಂದ್ರೆ ಈಗ ಬದಲಾವಣೆ ಆಗಲೇಬೇಕು ಅಂತಂದ್ರೆ ಸಹಜವಾಗಿ ಈ ಥರ ಡಿಮ್ಯಾಂಡ್ ಮುಂದೆ ಇಡಬೇಕು. ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ಅವರು ಇಡುವಂಥ ವಾದ ಏನು? ಪಕ್ಷಕ್ಕಾಗಿ ನನ್ನ ತ್ಯಾಗ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಪ್ರತಿಫಲಕ್ಕೆ ಈಗ ಸೂಕ್ತ ಸಮಯ, ನೀವೇನು ಮಾತು ಕೊಟ್ಟಿದ್ದೀರಿ ಆ ಮಾತನ್ನ ಉಳಿಸ್ಕೊಳ್ಳಿ. ಅವತ್ತು ಎಲ್ಲರೂ ಕೊಟ್ಟ ಮಾತಿನಂತೆ ಈಗ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು. ಸಿದ್ದರಾಮಯ್ಯನವರ ಜೊತೆಗೂಡಿ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ನನ್ನ ಪಾತ್ರ, ನನ್ನ ಶ್ರಮ ಕೂಡ ಸಾಕಷ್ಟಿದೆ.
ಪಕ್ಷಕ್ಕಾಗಿ ನಾನು ಕೂಡ ದುಡ್ದಿದ್ದೀನಿ, ಎಲ್ಲವನ್ನ ಸಹಿಸ್ಕೊಂಡಿದ್ದೀನಿ. ಇನ್ನು ನನಗೆ ಕಾಯೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾನು ಕಾದಿದ್ದೀನಿ ಈಗ ಆಲ್ರೆಡಿ 2.5 ವರ್ಷಕ್ಕೆ ಅಂತ ಮಾತುಕತೆ ಆಗಿತ್ತು ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಇದೆಯಲ್ಲ. ಸೊ ಅಲ್ಲಿಗೆ ಈಗ ಆಲ್ರೆಡಿ 3 ವರ್ಷ ಆಗಿದೆ, ಇನ್ನು ಉಳಿದಿರೋದು 2 ವರ್ಷ. ಸೊ ಇನ್ನು ನನ್ನ ಕೈಯಲ್ಲಿ ಕಾಯ್ದಕ್ಕಾಗಲ್ಲ. ಉಳಿದಿರೋ 2 ವರ್ಷ ಅವಧಿಯಲ್ಲಾದರೂ ನಾನು ಒಂದು ರೀತಿ ಉತ್ತಮ ಆಡಳಿತವನ್ನು ಕೊಡ್ತೀನಿ. ಸೊ ಹಂಗಾಗಿ ನನಗೊಂದು ಅವಕಾಶ ಕೊಡಿ. 2028ಕ್ಕೆ ನಿಮಗೆ ಅವಕಾಶ ಅಂತ ಹೇಳಿದ್ರು ಕೂಡ ಅಲ್ಲಿವರೆಗೆ ನಾನು ಕಾಯೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಮೊದಲ ಅವಧಿಯನ್ನ ಪೂರ್ಣಗೊಳಿಸಿ 2ನೇ ಅವಧಿಯಲ್ಲಿದ್ದಾರೆ. ಅವರು ಪಕ್ಷದ ಎಲ್ಲ ಹುದ್ದೆಯಲ್ಲೂ ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದ್ದಾರೆ, ಅನುಭವಿಸಿದ್ದಾರೆ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿರೋ ನನಗೂ ಕೂಡ ಒಂದು ಚಾನ್ಸ್ ಕೊಡಿ. ಇದು ಡಿ ಕೆ ಶಿವಕುಮಾರ್ ಅವರು ಇಡುವಂತಹ ವಾದ. ಬಿಕಾಸ್ ನಾನು ಇಷ್ಟು ದಿವಸ ಮಾಡಿದ್ದೀನಲ್ಲ ಅದಕ್ಕೊಂದು ಕೂಲಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಬಾರಿ ವಿಚಾರ ಹೇಳಿ ಬಂದಿದ್ದಾರೆ. ಹೈಕಮಾಂಡ್ನ ಗಮನಕ್ಕೆ ತರುವಂಥ ಕೆಲಸ ಕೂಡ ಆಗಿದೆ. ಬಟ್ ಈಗ ಇಷ್ಟು ದಿವಸ ಅವರು ಹೈಕಮಾಂಡ್ ಹೇಳ್ತಾ ಇದ್ದಿದ್ದು ಈಗ ಡೆಲ್ಲಿಗೆ ಬುಲಾವ್ ಬಂದ ನಂತರದಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಅಲ್ಲಿ ಹೇಳೋದಕ್ಕೂ ಕೂಡ ಸಾಕಷ್ಟು ಬದಲಾವಣೆಗಳಿರುತ್ತೆ.